ರೇಣುಕಾಸ್ವಾಮಿ ಮರ್ಡರ್ ಸಂಬಂಧಿತವಾಗಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗುವಂತೆ ಕಾಣಿಸ್ತಾ ಇದೆ. ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ಗೆ ಕಂಟಕ ಫಿಕ್ಸ್ ಅನ್ನೋದು ಮತ್ತಷ್ಟು ವಿಚಾರಗಳಿಂದ ಬಯಲಾಗ್ತಿದೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕಿಡ್ನಾಪ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಸಾಕ್ಷ್ಯಗಳು ಲಭ್ಯವಾಗ್ತಾ ಇದೆ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನ ಈಗ ಕಲೆ ಹಾಕಲಾಗಿದ್ದು, ದರ್ಶನ್ ಅಂಡ್ ಗ್ಯಾಂಗ್ನಿಂದ ಯಾವ ರೀತಿಯಾದಂತಹ ಕ್ರೌರ್ಯ ಮೆರೆಯಲಾಗಿತ್ತು ಅನ್ನೋದು ಈ ಮೂಲಕವಾಗಿ ಸಾಬೀತಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಈ ಮೂಲಕ ದರ್ಶನ್ ಅಂಡ್ ಗ್ಯಾಂಗ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಪಬ್ಲಿಕ್ ಟಿವಿಗೆ ರಿಮಾಂಡ್ ಕಾಪಿ ಲಭ್ಯವಾಗಿದೆ. ಈ ರಿಮಾಂಡ್ ಕಾಪಿಯಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋ ಅಂಶ, ಕೊಲೆ ಆರೋಪಿಗಳು ಹಲವಾರು ವ್ಯಕ್ತಿಗಳನ್ನ ಸಂಪರ್ಕ ಮಾಡಿದ್ದಾರೆ, ಹಲವು ಸಾಕ್ಷ್ಯಗಳನ್ನ ವಿಚಾರ ಮಾಡಬೇಕಿದೆ. ಆರೋಪಿಗಳು ಸಾಕ್ಷ್ಯ ನಾಶ ಮಾಡುವ ಸಾಧ್ಯತೆಯೂ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಮೀನು ನೀಡಿದ್ರೆ ಬೆದರಿಕೆ ಹಾಕುವ ಮತ್ತು ಸಾಕ್ಷಿ ನಾಶ ಪಡಿಸುವಂತಹ ಸಾಧ್ಯತೆಗಳಿದೆ. ಕೊಲೆ ಆರೋಪಿಗಳು ಹಲವಾರು ವ್ಯಕ್ತಿಗಳನ್ನ ಈಗಾಗಲೇ ಸಂಪರ್ಕ ಮಾಡಿದ್ದಾರೆ, ಸಾಕ್ಷ್ಯ ನಾಶ ಪಡಿಸಲಿಕ್ಕೆ ಪ್ರಯತ್ನವನ್ನ ನಡೆಸಿದ್ದಾರೆ. ಈ ವಿಚಾರವಾಗಿ ನಾವು ಹಲವು ಸಾಕ್ಷಿಗಳನ್ನ ವಿಚಾರಣೆಗಾಗಿ ಒಳಪಡಿಸಬೇಕಾದಂತಹ ಪರಿಸ್ಥಿತಿ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳ ಯಾವೆಲ್ಲ ಪ್ರಯತ್ನಗಳಾಗಿದೆ ಅನ್ನೋದನ್ನ ರಿಮಾಂಡ್ ಕಾಪಿಯಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ರಿಮಾಂಡ್ ಕಾಪಿಯಲ್ಲಿರುವಂತಹ ಸ್ಫೋಟಕ ಅಂಶ ಏನು? ದಿವ್ಯ, ಏನಂದ್ರೆ ಇವತ್ತು ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ವಿಸ್ತರಣೆ ಮಾಡಿ ಅಂತ ಹೇಳಿ ಒಂದು ಮನವಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಮನವಿಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ 7 ಪುಟಗಳ ರಿಮಾಂಡ್ ಕಾಪಿಯನ್ನ ಸಲ್ಲಿಕೆಯನ್ನ ಮಾಡ್ತಾರೆ. ಅದರಲ್ಲಿ ಒಂದು ಉಲ್ಲೇಖವನ್ನ ಮಾಡ್ತಾ ಹೋಗುವಂಥದ್ದು FSL ನಿಂದ ಬಂದಿದ್ದಂತ ತಾಂತ್ರಿಕ ಸಾಕ್ಷ್ಯಗಳಂತೂ ತಾಂತ್ರಿಕ ಸಾಕ್ಷ್ಯಗಳು ಮತ್ತು FSL ನ ವರದಿಗಳಿದ್ದಾವೆ. ಅವು ಈ ಆರೋಪಿಗಳು ಈ ಪ್ರಕರಣದಲ್ಲಿ ಇದ್ದಾರೆ, ಪಾತ್ರ ಇದೆ ಅನ್ನೋದ್ರ ಬಗ್ಗೆ ದೃಢಪಡಿಸೋದಕ್ಕೆ ಎಲ್ಲ ವರದಿಗಳು ಕೂಡ ಏನೋ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಎಲ್ಲ ಸಾಕ್ಷ್ಯಗಳು ಕೂಡ ಸಂಪೂರ್ಣವಾಗಿದೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ FSL ರಿಪೋರ್ಟ್ ನಲ್ಲಿ ಅವರ ವಿರುದ್ಧವಾಗಿ ಮತ್ತು ತನಿಖೆ ಪಾಸಿಟಿವ್ ಆಗಿ ರಿಪೋರ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅದಾದ ನಂತರ ಇವರು ಈ ಪ್ರಕರಣದ ಆರೋಪಿಗಳಾಗಿರುವಂತಹ ದರ್ಶನ್ ಇರಬಹುದು, ಪವಿತ್ರ ಗೌಡ ಇರಬಹುದು, ಮತ್ತೆ ಇನ್ನುಳಿದಂತ ಆರೋಪಿಗಳಿರ್ಬೋದು, ಇವರೆಲ್ಲರೂ ಕೂಡ ಸಾಕ್ಷ್ಯ ನಾಶವನ್ನ ಮಾಡೋದಕ್ಕೆ ಮತ್ತು ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ಪ್ರಭಾವಿ ವ್ಯಕ್ತಿಗಳನ್ನ ಕೂಡ ಸಂಪರ್ಕ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ. ಸಂಪರ್ಕವನ್ನ ಮಾಡಿ ಅಲ್ಲಿ ಏನು ಬೇರೆ ರೀತಿಯ ಆಯಾಮಗಳಲ್ಲಿ ಸಾಕ್ಷ್ಯ ನಾಶವನ್ನ ಮಾಡುವಂಥದ್ದು, ಅವರಿಂದ ಏನಾದರೂ ಫೇವರ್ ಅನ್ನ ಪಡೆದುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿರುವಂಥದ್ದು. ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಆ ಹೇಳಿಕೆಗಳನ್ನ ಪಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ನಡೀತಾ ಇದೆ. ಯಾಕಂದ್ರೆ ಕೆಲವೊಂದು ಈ ಪ್ರಕರಣದಲ್ಲಿ FSL ರಿಪೋರ್ಟ್ಗಳು 70% FSL ರಿಪೋರ್ಟ್ಗಳು ಕೂಡ ಬಂದಿದ್ದಾವೆ. ಕೇವಲ ಇನ್ನೊಂದು 30% ಅಷ್ಟು ಮಾತ್ರ FSL ರಿಪೋರ್ಟ್ಗಳು ಬರಬೇಕು. ಅದರ ಬಗ್ಗೆನೂ ಕೂಡ ಉಲ್ಲೇಖವನ್ನ ಮಾಡಿರುವಂಥದ್ದು. ಅದಾದ ನಂತರ ಚಿಕ್ಕಣ್ಣ ಅವರ ವಿಚಾರ ಇರ್ಬೋದು, ಯಶಸ್ ಸೂರ್ಯ ಅವರ ವಿಚಾರ ಇರ್ಬೋದು, ಇವರು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿರುವಂಥದ್ದು ಮತ್ತು ಇಡೀ ಬೆಳವಣಿಗೆಗಳು ಅಂದ್ರೆ ಕಳೆದ 14 ದಿನಗಳ ಬೆಳವಣಿಗೆಗಳೇನಾಯಿತು, ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾಗಿ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿದರೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ದಿವ್ಯಾ, ಅಂದ್ರೆ ಪೊಲೀಸರ ತನಿಖೆ ಏನಿತ್ತು, ಪೊಲೀಸರ ತನಿಖೆಯಲ್ಲಿ FSL ರಿಪೋರ್ಟ್ಗಳು ಬಹುದೊಡ್ಡ ಪಾತ್ರವನ್ನು ವಹಿಸಿದವೆ. ಆ ಬಹುದೊಡ್ಡ ಪಾತ್ರ ವಹಿಸಿರುವಂತದ್ದು ಮತ್ತು ಪಾಸಿಟಿವ್ ರಿಪೋರ್ಟ್ಗಳು ಕೂಡ ಪೊಲೀಸರ ಕೈ ಸೇರ್ತಾ ಇರುವಂತದ್ದು ಒಂದು ರೀತಿಯಲ್ಲಿ ತನಿಖೆಗೆ ಇನ್ನೊಂದಷ್ಟು ಬಿಗಿಯನ್ನ ತಂದೊಡ್ಡಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ, ಈಗಾಗಲೇ ಐ ವಿಟ್ನೆಸ್ಗಳ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ, ಹಲವರ ಹೇಳಿಕೆಗಳ ದಾಖಲಾಗಿದೆ. ಇದರ ಹೊರತಾಗಿಯೂ ಕೂಡ ಇನ್ನೂ ಬಾಕಿ ಇದ್ದ ಹಾಗೆ ಕಾಣಿಸ್ತಾ ಇದೆಯಾ? ಇದನ್ನ ಗಮನಿಸ್ತಾ ಇದ್ರೆ ಮುರಳಿ? ದಿವ್ಯ, ಏನಂದ್ರೆ ಅವರು ಇವತ್ತು ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಮತ್ತೊಬ್ಬನ ಹೇಳಿಕೆಯನ್ನ ದಾಖಲನ್ನ ಮಾಡ್ಕೊಳ್ಬೇಕು. ಅಂದ್ರೆ ಅದನ್ನ ಈಗಾಗಲೇ ನ್ಯಾಯಾಧೀಶರ ಗಮನಕ್ಕೆ ತರುವಂತ ಪ್ರಯತ್ನಗಳಾಗಿದ್ದಾವೆ. ಆತನ ಹೇಳಿಕೆಗಳನ್ನ 164 ನ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕು ಅಂತ. ದಿವ್ಯ, ಏನಂದ್ರೆ ಇದರಲ್ಲಿ ಈ ಪ್ರಕರಣದಲ್ಲಿ 3 ಐ ವಿಟ್ನೆಸ್ ಗಳನ್ನ ಈಗಾಗಲೇ 164 ನ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಪಟ್ಟಣಗೆರೆಯಲ್ಲಿ ಶೆಡ್ ನಲ್ಲಿ ಇದ್ದಂತವರು ಮತ್ತು ಸ್ಟೋನಿ ಬ್ರೂಕ್ ನಲ್ಲಿ ಕೆಲಸವನ್ನ ಮಾಡ್ತಿದ್ದಂತವರು ಮತ್ತು ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿಯನ್ನ ಮಾಡಿದಂತವರು, ಇವರೆಲ್ಲ ಹೇಳಿಕೆಗಳು ಕೂಡ ಸರಿಸುಮಾರು 12 ಜನರ 164 ಹೇಳಿಕೆಗಳು ಈಗಾಗಲೇ ಇನ್ನು ನ್ಯಾಯಾಧೀಶರ ಮುಂದೆ ದಾಖಲಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ಮತ್ತೊಂದಷ್ಟು ಬಲಗೊಳಿಸೋದಕ್ಕೆ ಮತ್ತು ಮತ್ತೊಂದಷ್ಟು ಟೆಕ್ನಿಕಲಿ ಸೌಂಡ್ ಮಾಡಲಿಕ್ಕೆ ಪ್ರಕರಣವನ್ನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೈದರಾಬಾದ್ನ CFSL ಏನಂತ ಹೇಳ್ತಾರೆ, ಅದರಿಂದ ಕೆಲವೊಂದು ರಿಪೋರ್ಟ್ಗಳು ಬರುವಂತ ಬಾಕಿ ಇದೆ. ಯಾಕಂದ್ರೆ ಅದು CDR ಅನಾಲಿಸಿಸ್ ಇರ್ಬೋದು. ಅದಾದ ನಂತರ ಇನ್ನೊಂದು ಪ್ರಮುಖವಾದ ವಿಚಾರ ಏನಂದ್ರೆ ಮೆಗ್ಗಾರನ್ನ ಬಳಸಿ ಆತನನ್ನ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರುವಂಥದ್ದು, ಅದೊಂದು ರಿಪೋರ್ಟ್ ಬರಬೇಕಾಗಿರುವಂಥದ್ದು. ಜೊತೆಗೆ ಇವರು ವಾಟ್ಸ್ಆಪ್ ಕಾಲ್ಗಳಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ನಲ್ಲಿ
ಚಾಟಿಂಗ್ ಗಳನ್ನ ಮಾಡ್ತಾ ಇದ್ರು, ಅಂದ್ರೆ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ರು, ಅದನ್ನ ರಿಟ್ರೀವ್ ಮಾಡುವಂತ ಪ್ರಯತ್ನಗಳು ಇದೆಲ್ಲ ಕೂಡ ರಿಪೋರ್ಟ್ಗಳು ಬಾಕಿ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ಅದರ ಬಗ್ಗೆ ಉಲ್ಲೇಖವನ್ನು ಮಾಡಿದ್ದಾರೆ. ಆ ವರದಿ ಕೂಡ ಬಂದ ಬಳಿಕ ಬಹುತೇಕ ಮುಂದಿನ 28ನೇ ತಾರೀಕು ತನಕ ಅವರ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿರುವಂತದ್ದು. 28 ಅಥವಾ 29ನೇ ತಾರೀಕಿಗೆ ದೋಷಾರೋಪ ಪಟ್ಟಿಯನ್ನು ಕೂಡ ಪೊಲೀಸರು ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿರ್ತವೆ. ಅಂದ್ರೆ ಈ ಪ್ರಕರಣ ಅಲ್ಲಿಗೆ ಒಂದು 78ರಿಂದ 80 ದಿನಗಳ ಆಸುಪಾಸು ಆಗಿರ್ತದೆ. ಆ ಸಂದರ್ಭದಲ್ಲಿ ದೋಷಾರೋಪ ಪಟ್ಟಿಯನ್ನು ಕೂಡ ಸಲ್ಲಿಕೆ ಮಾಡೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ದಿವ್ಯಾ, ಜೊತೆಗೆ ರೇಣುಕಾಸ್ವಾಮಿ ಕುಟುಂಬದ ಮೇಲೆ ಆಗ್ತಾ ಇರುವ ಒತ್ತಡ ಅಥವಾ ಬೆದರಿಕೆ ಅದರ ಬಗ್ಗೆ ಏನ್ ಪ್ರಸ್ತಾಪ ಆಗಿದೆ ಮುರಳಿ? ದಿವ್ಯಾ, ಅದ್ರ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖಗಳು ಕೂಡ ಆಗಿಲ್ಲ. ಅವರ ಮೇಲೆ ಒತ್ತಡ ಇತ್ತು ಅಂತ ಹೇಳಿದ್ರೆ ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನು ದಾಖಲು ಮಾಡಬಹುದು. ಆದರೆ ಈ ತನಿಖಾ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಯಾವುದೇ ರೀತಿಯ ಆ ರೀತಿಯ ಮಾಹಿತಿಗಳಾಗ್ಲಿ ಅಥವಾ ಆ ರೀತಿಯಾಗ್ಲಿ ದೂರುದಾರರವರು ಅಂದ್ರೆ ಸಂತ್ರಸ್ತರ ಕುಟುಂಬಸ್ಥರು, ಆ ಹಿನ್ನೆಲೆಯಲ್ಲಿ ಅವರು ಯಾರು ಕೂಡ ತನಿಖಾಧಿಕಾರಿ ಮುಂದೆ ಬಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ಜೊತೆಗೆ ಅವರು ಹೇಳ್ತಾ ಇದ್ರು ಮಾಧ್ಯಮಗಳ ಜೊತೆಯಲ್ಲಿ ಯಾರಾದ್ರೂ ನನ್ನ ಜೊತೆಯಲ್ಲಿ ರಾಜಿ ಮಾಡ್ಲಿಕ್ಕೆ ಬಂದ್ರೆ ಅದನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತೀನಿ, ಅದನ್ನ ಅಕ್ಸೆಪ್ಟ್ ಅನ್ನು ಮಾಡಲ್ಲ ಅಂತ ಹೇಳಿ ಕೂಡ ಹೇಳ್ತಿದ್ರು. ಆದ್ರೆ ಈವರೆಗೂ ಕೂಡ ಏನು ಸಂತ್ರಸ್ತನ ಕುಟುಂಬದ ಜೊತೆಯಲ್ಲಿ ಆಗಿರುವಂತಹ ಬೆಳವಣಿಗೆಗಳು ಎಲ್ಲೂ ಕೂಡ ಉಲ್ಲೇಖವನ್ನ ಮಾಡಿಲ್ಲ ಮತ್ತು ಅಧಿಕೃತವಾಗಿ ಅದನ್ನು ಕೂಡ ತಂದಿಲ್ಲ. ಆದ್ರೆ ಒಂದು ಅಂಶಗಳನ್ನ ಅವರು ಹೇಳ್ತಾ ಹೋಗ್ತಾರೆ, ಇವರು ಪ್ರಭಾವಿಗಳು ಮತ್ತು ಹಣಬಲ ಉಳ್ಳಂತವರು, ಇಂಥವರಿಗೆ ಜಾಮೀನನ್ನ ಸಿಕ್ಕಿದ್ರೆ ಅಥವಾ ಅವರನ್ನ ನ್ಯಾಯಾಂಗ ಬಂಧನದಿಂದ ವಿಸ್ತರಣೆ ಹೊರಗಡೆ ಹಾಕಿದ್ರೆ ಸಾಕ್ಷಿಗಳ ಮೇಲೆ ಮತ್ತು ಸಂತ್ರಸ್ತರ ಕುಟುಂಬದ ಮೇಲೆ ಒತ್ತಡ ಬೀರುವಂತಹ ಸಾಧ್ಯತೆಗಳಿದಾವೆ ಅಂತೇಳಿ ಅವರು ಉಲ್ಲೇಖವನ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.